ಯಾರ್ಯಾರು 22ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಅಂತವ್ರಿಗೆ ಭರ್ಜರಿ ಭಾನುವಾರದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇವತ್ತ ಆಗಸ್ಟ್ 24ನೇ ತಾರೀಕು ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು ಸ್ನೇಹಿತರೆ. ನಿಮ್ಗೆಲ್ಲ ಗೊತ್ತಿರಬಹುದು, ಈಗಾಗಲೇ 21ನೇ ಕಂತಿನ ಹಣ 80% ಜನಗಳಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನು 20% ಜನಗಳಿಗೆ ಮಾತ್ರ ಕೆಲವೊಂದು ಕಾರಣಗಳಿಂದ ಬಂದಿಲ್ಲ. ಸೊ ಅಂತವ್ರಿಗೆ ಕೂಡ ಸರ್ಪ್ರೈಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. 21ನೇ ಕಂತಿನ ಹಣ ಬಂದಿಲ್ವಾ? ಹಾಗಾದ್ರೆ ಈ ಅಪ್ಡೇಟ್ ಅನ್ನ ನೋಡಿ. ಯಾಕೆ ಬಂದಿಲ್ಲ, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಈಗಾಗಲೇ ಮತ್ತೆ ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಕೆಲವರು ಈಗಾಗಲೇ ಪೆಂಡಿಂಗ್ ಹಣವನ್ನ ಪಡಿತಾ ಇದ್ದಾರೆ. ಮತ್ತೆ 22ನೇ ಕಂತಿನ ಹಣ ನಿಮ್ಗೆ ಗೊತ್ತಿರ್ಬೋದು, ಗೌರಿ ಗಣೇಶನ ಹಬ್ಬಕ್ಕೆ ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಖಾತೆಗಳಲ್ಲಿ ಈ ಒಂದು ಹಣ ಅನ್ನೋದು ಇರುತ್ತೆ. 22ನೇ ಕಂತಿನ ಹಣ ಆಗಿರ್ಬೋದು, 21ನೇ ಕಂತಿನ ಹಣ ಆಗಿರ್ಬೋದು, 20ನೇ ಕಂತಿನ ಹಣ ಆಗಿರ್ಬೋದು, ಎಲ್ಲಾ ಕಂತುಗಳ ಹಣ ಗೌರಿ ಗಣೇಶನ ಹಬ್ಬದ ಒಳಗಡೆ ನಿಮ್ಮ ಖಾತೆಯಲ್ಲಿ ಇರುತ್ತೆ. ಈಗಾಗಲೇ 22ನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭ ಆಗಿದೆ. ಯಾರೆಲ್ಲ ಪಡೆದಿದ್ದಾರೆ, ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ, ಇವತ್ತ ಯಾವ್ಯಾವ ಜಿಲ್ಲೆಗಳಿಗೆ, ಎಷ್ಟು ಜಿಲ್ಲೆಗಳಿಗೆ 22ನೇ ಕಂತಿನ ಹಣ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ 21ನೇ ಕಂತಿನ ಹಣವನ್ನ ಪಡೆದಂತವ್ರು 22ನೇ ಕಂತಿನ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ದೀರಾ, ಪ್ರತಿಯೊಬ್ರು ಹೊಸ ಅಪ್ಡೇಟ್ ಅನ್ನ ನೋಡಿ 22ನೇ ಕಂತಿನ ಹಣ ಇವತ್ತ ಯಾರೆಲ್ಲ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಕೆಲವ್ರಿಗೆ ಏನಾದ್ರು ಹಣ ಬಂದಿಲ್ಲ ಸರ್, ನಮ್ಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಯಾಕಂದ್ರೆ ನಿಮಗೆ ಎಲ್ಲ ಹಣ ಪಡಿಬೇಕಪ್ಪ ಅಂತಂದ್ರೆ ಗೌರಿ ಗಣೇಶನ ಹಬ್ಬದವರೆಗೂ ಕಾಲಾವಕಾಶ ಇದೆ. ಅಷ್ಟೊಳಗಡೆಗಾಗಿ ನಿಮಗೆ ಎಲ್ಲಾ ಕಂತಿನ ಹಣ, ಪೆಂಡಿಂಗ್ ಹಣ ಆಗಿರ್ಬೋದು, 21ನೇ ಕಂತಿನ ಹಣ ಆಗಿರ್ಬೋದು, 20ನೇ ಕಂತಿನ ಹಣ ಆಗಿರ್ಬೋದು, ಇವುಗಳನ್ನ ಪಡಿಬೇಕಾದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಯಾಕಂದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಲವೊಂದು ಹೊಸ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ನ್ಯೂಸ್ ಇದು. ಯಾರಿಗಾದ್ರೂ ಹಣ ಇನ್ನೂ ಬಂದಿಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಈ ಕೆಲಸವನ್ನ ನೀವು ಮಾಡಿಕೊಳ್ಳೇಬೇಕು. ಯಾಕಂದ್ರೆ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಕೆಲವರಿಗೆ ಹಣ ಪೆಂಡಿಂಗ್ ಇದೆ ಅಂತೆ. ಸೊ ಇದು ನಿಮಗೆ ಬಗೆಹರಿಬೇಕು. ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಹಣ ಬರ್ಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಹತ್ತಿರದ ತಾಲೂಕು ಪಂಚಾಯತಿಗಳನ್ನ ವಿಸಿಟ್ ಮಾಡಬೇಕು. ಹೌದು ಸ್ನೇಹಿತರೆ, ಯಾಕಂದ್ರೆ ತಾಲೂಕು ಪಂಚಾಯತಿಗಳು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ಆ ಒಂದು ಹಣ ಬರುತ್ತೆ. ಸೊ ಹಾಗಾದ್ರೆ ನೀವು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅಕ್ನಾಲಜ್ಮೆಂಟ್ ಕಾಪಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಇವುಗಳನ್ನ ತೆಗೆದುಕೊಂಡು ಹೋಗಿ, ಬ್ಯಾಂಕ್ ಪಾಸ್ಬುಕ್ ಕೂಡ ತೆಗೆದುಕೊಂಡು ಹೋಗಿರ್ರಿ. ಅವುಗಳನ್ನ ಅಲ್ಲಿ ತೋರಿಸಿ, ನಮ್ಗೆ ಈ ಕಂತಿನ ಹಣ ಬಂದಿಲ್ಲ ಸರ್, ನಮ್ಗೆ ಹಣ ಬರ್ತಾ ಇಲ್ಲ ಅಂತಂದ್ರೆ ಅವರು ಏನಾಗಿದೆ ಅಂತ ಚೆಕ್ ಮಾಡಿಕೊಂಡು ಅಲ್ಲಿ ನಿಮಗೆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾರೆ. ಮತ್ತೆ ನಿಮಗೆ ಇನ್ನು ಏನು ಗೌರಿ ಗಣೇಶನ ಹಬ್ಬಕ್ಕೆ ಇನ್ನು ಕಾಲಾವಕಾಶ ಇದೆ, ಅಷ್ಟೊಳಗಡೆಗಾಗಿ ಈ ಒಂದು ಪೆಂಡಿಂಗ್ ಹಣ ಅನ್ನೋದು ಜಮಾ ಆಗುತ್ತೆ. ಸೊ ಇದನ್ನ ಖುದ್ದಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದು ಬಾರಿ ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಈ ರೀತಿಯಾದಂತ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇನ್ನು ಮೇನ್ ಟಾಪಿಕ್ ಗೆ ಬಂದ್ಬಿಡೋಣ ಸ್ನೇಹಿತರೆ. ಇಲ್ಲಿ 21ನೇ ಕಂತಿನ ಹಣ ಯಾರಿಗಾದ್ರೂ ಇನ್ನೂ ಬಂದಿಲ್ಲ ಅಂದ್ರೆ ಅವ್ರಿಗೆ ಕೂಡ ಇದೇ ಅನ್ವಯ ಆಗುತ್ತೆ. ತಾಲೂಕು ಪಂಚಾಯತ್ಗಳನ್ನ ವಿಸಿಟ್ ಮಾಡಿ. ಸೊ ಇಲ್ಲಾಂದ್ರೆ ಸ್ವಲ್ಪ ವೇಟ್ ಮಾಡಿ. 21ನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಬರ್ಬೇಕಂತ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇನ್ನು 22ನೇ ಕಂತಿನ ಹಣ ಇವತ್ತ ಭಾನುವಾರ ಆಗಸ್ಟ್ 24ನೇ ತಾರೀಕು ನಿಮ್ಮ ಖಾತೆಗಳಿಗೆ 22ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ 21 ಜಿಲ್ಲೆಗಳಿಗೆ, ಹೌದು ಸ್ನೇಹಿತರೆ 21 ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ. 21 ಜಿಲ್ಲೆಗೆ 22ನೇ ಕಂತಿನ ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ. ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ: ಉಡುಪಿ ಜಿಲ್ಲೆ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಬೀದರ್, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಕೊಡಗು, ಬಾಗಲಕೋಟೆ, ಕೋಲಾರ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 21 ಜಿಲ್ಲೆಗಳಿಗೆ ಇವತ್ತ ಮಧ್ಯಾಹ್ನ 12:30 ಒಳಗಡೆಗಾಗಿ ನಿಮ್ಮ ಖಾತೆಗಳಿಗೆ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಸೊ ಅಂದ್ರೆ ಇಲ್ಲಿ 22ನೇ ಕಂತಿನ ಹಣ ಈಗ ಬಿಡುಗಡೆ ಹಂತದಲ್ಲಿ ಇದೆ. ಸೊ ಜಸ್ಟ್ ವೇಟ್ ಮಾಡ್ತಾ ಇರಬೇಕು. ಯಾಕಂದ್ರೆ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಸ್ವಲ್ಪ ಹಣವನ್ನ ಬಿಡುಗಡೆ ಮಾಡ್ತಾರೆ. ಈ ಒಂದು ಎಚ್ಚರಿಕೆಯನ್ನ ಯಾಕಪ್ಪ ಅಂತಂದ್ರೆ ಗೌರಿ ಗಣೇಶನ ಹಬ್ಬದ ಒಳಗಡೆಗಾಗಿ ಈ ಒಂದು ಹಣ ಜಮಾ ಆಗೋದಕ್ಕೆ ಎಲ್ಲ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಬರುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಅಂದ್ರೆ ಬಿಡುಗಡೆ ಹಂತದಲ್ಲಿ ಇರೋದ್ರಿಂದ ಕೆಲವರಿಗೆ ಈಗಾಗಲೇ 22ನೇ ಕಂತಿನ ಹಣ ಬಂದಿದೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು. ಸೊ ಹಾಗಾದ್ರೆ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಬರ್ಬೋದು. ಸೊ ತಪ್ಪದೆ ಕಮೆಂಟ್ ಮಾಡಿ, ಯಾರಿಗೆ ಹಣ ಬಂದಿದೆ, ಯಾರಿಗೆ ಇನ್ನೂ ಇಲ್ಲ, ಯಾವ ಜಿಲ್ಲೆಗೆ ಬಂತು, ಎಷ್ಟು ಕಂತುಗಳ ಹಣ ಬರಬೇಕು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ.